ಬೆಂಬಲ ಘೋಷಣೆ ರೈತರಿಗೆ ಕರೆಂಟ್ ಶಾಕ್ ಎದುರಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ 21 ಎಕರೆ ಕಬ್ಬು ಭಸ್ಮ ಆಗಿದೆ. ಬೀದರ್ನ ಜನವಾಡ ಬೇಲೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 2 ಕಡೆ ಬೆಂಕಿಯಾಗಿದೆ. ಕಬ್ಬು ಸುಟ್ಟು ಕರಕಲಾಗಿದೆ. ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಅನ್ನದಾತರ ಬದುಕು ಅಯೋಮಯ ಆಗಿದೆ. ಸುಮಾರು 25 ಲಕ್ಷಕ್ಕೂ ಅಧಿಕ ಮೌಲ್ಯದ ಕಬ್ಬು ಸುಟ್ಟು ಭಸ್ಮವಾಗಿದೆ. ಕಟಾವು ಮಾಡಿ ಫ್ಯಾಕ್ಟರಿಗೆ ಸಾಗಿಸುವಾಗ ಕಬ್ಬು ಬೆಂಕಿಗಾಹುತಿಯಾಗಿದೆ. ಜಮೀನಿನೊಳಗೆ ವೈರ್ಗಳ ಶಾರ್ಟ್ ಸರ್ಕ್ಯೂಟ್ ಆಗಿ ಭಸ್ಮ ಆಗಿದೆ. ಸರ್ಕಾರದಿಂದ ಪರಿಹಾರಕ್ಕಾಗಿ ಈಗ ರೈತರು ಮನವಿ ಮಾಡ್ತಾರೆ. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಬೆನ್ನಲ್ಲೇ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ 21 ಎಕರೆ ಕಬ್ಬು ಭಸ್ಮ ಆಗಿದೆ. ಕಬ್ಬು ಕಟಾವು ಮಾಡಿ ಫ್ಯಾಕ್ಟರಿ ತಗೊಂಡು ಹೋಗ್ತಾ ಇದ್ರು. ಈ ವೇಳೆ ಶಾರ್ಟ್ ಸರ್ಕ್ಯೂಟ್ ನಿಂದ 21 ಎಕರೆ ಕಬ್ಬು ಸುಟ್ಟು ಭಸ್ಮ ಆಗಿರೋದು. ಒಂದ್ ಕಡೆ ಕಬ್ಬು ಬೆಂಕಿಗಾಹುತಿ ಆಗಿರೋ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ. ಮತ್ತೊಂದ್ ಕಡೆ ಬೆಳೆದಿದ್ದ ಅಷ್ಟು ಕಬ್ಬು 21 ಎಕರೆಯ ಕಬ್ಬು ಸುಟ್ಟು ಕರಕಲಾಗೋಗಿದೆ. ಹೀಗಾಗಿ ಸರ್ಕಾರದ ಹತ್ರ ಪರಿಹಾರಕ್ಕಾಗಿ ರೈತರು ಮನವಿ ಮಾಡ್ತಿದ್ದಾರೆ. ಒಂದಲ್ಲ ಎರಡಲ್ಲ 21 ಎಕರೆ ಕಷ್ಟಪಟ್ಟು ಬೆಳೆದಿದ್ರು. ಇನ್ನೇನು ಫಲ ಸಿಗುತ್ತೆ ಅನ್ನೋ ಟೈಮ್ನಲ್ಲಿ ಈ ರೀತಿ ಆಗಿದೆ. ಜೆಸ್ಕಾಂ ನಿರ್ಲಕ್ಷ್ಯದಿಂದ ಆಗಿರುವಂತ ಘಟನೆ ಅಂತ ಹೇಳಲಾಗ್ತಾ ಇದೆ. ಕಾರಂಜ ನದಿಯ ಪ್ರವಾಹಕ್ಕೆ ಬೀದರ್ ಜಿಲ್ಲೆಯ ಅನ್ನದಾತರು ಸಂಪೂರ್ಣವಾಗಿ ಈಗಾಗಲೇ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಕಂಗೆಟ್ಟುವಾಗಿರ್ತಕ್ಕಂಥ ಅನ್ನದಾತರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿರ್ತಕ್ಕಂಥದ್ದು. ಕರೆಂಟ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಪಾರ ಪ್ರಮಾಣದ ಕಬ್ಬು ಬೆಳೆ ಸಂಪೂರ್ಣವಾಗಿ ಈಗ ಬೆಂಕಿಗಾಹುತಿ ಆಗಿರ್ತಕ್ಕಂಥ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ರೈತ ರಮೇಶ್ ಲೌಟೆ ಹಾಗೂ ನಾಗೇಂದ್ರ ಲೌಟೆ ಅವರ ಒಂದು ಜಮೀನಲ್ಲಿರ್ತಕ್ಕಂಥದ್ದು. ಈ ಒಂದು ಜಮೀನು ಸುಮಾರು 15 ಎಕರೆ ಒಂದು ಜಮೀನ ಪ್ರದೇಶದಲ್ಲಿ ಈ ರೈತರು ಕೂಡ ಕಬ್ಬನ್ನು ಬಿತ್ತನೆ ಮಾಡಿದ್ರು. ಈ ಕಬ್ಬು ಕೂಡ ಈಗೇನು ಕಟಾವು ಮಾಡಿ ಈಗಾಗಲೇ ಕೆಲವೊಂದಿಷ್ಟು ಮಾರ್ಕೆಟ್ಗೆ ಸಹ ಈಗಾಗಲೇ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಆದರೆ ಈಗ ಕೈಗೆ ಬಂದಿರತಕ್ಕಂಥ ಅಪಾರ ಪ್ರಮಾಣದ ಕಬ್ಬು ಈಗ ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಈಗ ಕರಕಲಾಗಿರ್ತಕ್ಕ ದೃಶ್ಯ ಕೂಡ ಗಮನಿಸಿ. ಸಾಕಷ್ಟು ಕೂಡ ಕಬ್ಬು ಬೆಳೆದು ನಿಂತಿತ್ತು. ಇದೇ ಕಬ್ಬನ್ನು ಕೂಡ ರೈತರು ಅಂದರೆ ಸಕ್ಕರೆ ಕಾರ್ಖಾನೆಗೆ ತೆಗೆದುಕೊಂಡು ಹೋಗಿ ಲಾಭದ ನಿರೀಕ್ಷೆಯಲ್ಲಿದ್ದರು. ಆದರೆ ರೈತರ ಆಸೆ ಸಂಪೂರ್ಣವಾಗಿ ಈಗ ಬೆಂಕಿಯಲ್ಲಿ ಅವರ ಜೀವನ ಕೂಡ ಈಗ ಬರ್ಬಾದಾಗಿರ್ತಕ್ಕ ದೃಶ್ಯ ಕೂಡ ಗಮನಿಸಿದ್ರೆ ಇದು ಕೇವಲ ಕಬ್ಬು ಮಾತ್ರ ಅಲ್ಲ, ಇದೇ ಒಂದು ಜಮೀನಲ್ಲಿ ನೀರು ಉಣಿಸಲು ರೈತರು ಕೂಡ ಕೆಲವೊಂದಿಷ್ಟು ಪೈಪ್ಗಳನ್ನು ಸಹ ಈಗ ಇಲ್ಲೇ ಇಟ್ಟಿದ್ರು. ಆ ಪೈಪ್ ಕೂಡ ಸಂಪೂರ್ಣವಾಗಿ ಸುಟ್ಟು ಈಗ ಕರಕಲಾಗಿರ್ತಕ್ಕಂಥದ್ದು. ಇದು ಅಲ್ಲದೆ ಏನೋ ಸಾಕಷ್ಟು ಪ್ರಮಾಣದ ಕೆಲವೊಂದಿಷ್ಟು ರೈತರ ಉಪಕರಣಗಳು ಸಹ ಇದೇ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಂಪೂರ್ಣವಾಗಿ ರೈತರ ಉಪಕರಣಗಳು ಸಹ ಈಗಾಗಲೇ ಬೆಂಕಿಗಾಹುತಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಇದೇ ಒಂದು ಜಮೀನಿನಲ್ಲಿ ಟಿಸಿಯನ್ನು ಕೂಡ ಅಳವಡಿಸಲಾಗಿತ್ತು. ಇದೇ ಒಂದು ಟಿಸಿಯಲ್ಲಿ ಇರ್ತಕ್ಕಂಥ 2 ವೈರ್ಗಳು ಪರಸ್ಪರ ಸ್ಪರ್ಶಿಸಿ ಆ ಒಂದು ಬೆಂಕಿಯ ಕಿಡಿ ಈ ಒಂದು ಗದ್ದೆಯಲ್ಲಿ ಬಿದ್ದಿರುವ ಕಾರಣಕ್ಕಾಗಿ ಅಪಾರ ಪ್ರಮಾಣದ ಏನು ಕಬ್ಬು ಕೂಡ ಸಂಪೂರ್ಣವಾಗಿ ಈಗ ಬೆಂಕಿಗೆ ಆವೃತ್ತಿಯಾಗಿರ್ತಕ್ಕಂಥದ್ದು. ಸಾಕಷ್ಟು ಕೂಡ ಸಂಕಷ್ಟದಲ್ಲಿದ್ದಂಥ ಈ ಒಂದು ಬೀದರ್ ಜಿಲ್ಲೆಯ ಒಂದು ಅನ್ನದಾತರಿಗೆ ಈಗ ಮತ್ತೊಂದು ಬರಸಿಡಲು ಬಡದಂತಾಗಿರ್ತಕ್ಕಂಥ ಸಾಕಷ್ಟು ಕೂಡ ಇಲ್ಲಿ ಕೂಡ ಹಾನಿಗೆ ಒಳಗಾಗಿರ್ತಕ್ಕಂಥ ರೈತರು ಕೂಡ ಇದ್ದಾರೆ. ಯಾವೆಲ್ಲ ರೀತಿಯಿಂದ ಈ ಅನಾಹುತ ಆಯಿತು, ಈ ಹವಾಗಡದಿಂದ ಎಷ್ಟೆಲ್ಲ ಪ್ರಮಾಣದಲ್ಲಿ ಕೂಡ ನಷ್ಟಕ್ಕೆ ಒಳಗಾಗಿರತಕ್ಕಂಥದ್ದು ನಾನು ಒಬ್ಬೊಬ್ಬರಾಗಿ ಕೇಳ್ತಾ ಹೋಗ್ತೀನಿ. ಯಜಮಾನ್ರೀಗ ನಿಮ್ಮ ಒಂದು ಕಬ್ಬಿನ ಗದ್ದೆಗೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಬೆಂಕಿ ಎತ್ಕೊಂಡಿರ್ತಕ್ಕಂಥದ್ದು, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಯಾವ ರೀತಿ ಆಯಿತು, ಎಷ್ಟೆಲ್ಲ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ? ಹೊಲದಾಗಿಂದ ಏನದ ನಮ್ಮ ಖಂಬ ಹೋಗ್ಯಾವ ಸರ್. 200 ಫೀಟಿಗೆ ಒಂದು ಖಂಬ ಹೋಗ್ಯಾವ ಸರ್. ಆ 200 ಫೀಟಿನಾಗ 50 ಫೀಟಿಗೆ ಒಂದು ಕಂಬ ಹೊಳ್ಬೇಕಂತಂದ್ರೆ ಕಂಪ್ಲೇಂಟ್ ಭೀ ಮಾಡಿದ್ದೀನಿ ಸರ್. ಮಾಡಿದ್ರು ಒಂದು ಪೈಕಿ ನಮ್ಮ ಅಣ್ಣನ ಹೊಲದಾಗ ಶಾರ್ಟ್ ಸರ್ಟಿಫಿಕೇಟ್ ಆಗಿತ್ತು. ಆ ಕಬ್ಬು ಸುಟ್ಟೋಗಿತ್ತು ಸರ್. PCB ಸುಟ್ಟೋಗ್ಯ ಸರ್. ಅದು ಕೇಬಲ್ಗಳೆಲ್ಲ ವೀಕ್ ಆಗೋಗ್ಯಾವ. ಅದು ಬಂದು ಕಸಿ ಯಾರು ನೋಡ್ಲಿಕ್ಕೆ ಇಲ್ಲ. ಅಲ್ಲಿ ಶಾರ್ಟ್ ಸರ್ಟಿಫಿಕೇಟ್ ಹಾಕಿಸಿ ಪೂರ ಕಬ್ಬು ಸುಟ್ಟೋಗ್ಯಾವ ಸರ್. ನಾವು ಬೀದಿಗೆ ಇಕ್ಕಿದ್ದೇವೆ ಕಬ್ಬು ಸರ್ 15 ಟನ್. ಆ 15 ಟನ್ ನಂದು ಹೋಗ್ಯದ. ನಮ್ಮ ಅಣ್ಣವ್ರದ್ದು 15 ಟನ್ 10 ಟನ್ ಹೋಗ್ಯದ. ಇನ್ನೊಬ್ಬ 11 ಟನ್ 4 ಟನ್ ಹೋಗ್ಯದ ಸರ್. ಅದ್ರಾಗ ಸುಟ್ಟು ಹೋದ್ಮೇಲೆ ಮತ್ತು ರಮೇಶ್ ರಾವ್ ಲೌಟೆ ಅಂತ ಕಸಿಯಾರ ಸರ್ ನಮ್ಮ ಕಾಕು. ಅವ್ರದ್ದು ಒಂದು 10 ಎಕರೆ ಕಬ್ಬು ಸುಟ್ಟೋಗ್ಯ ಸರ್. ರೈತರು ಇದ್ದಾರೆ, ಮಾತಾಡ್ಸಿ. ಯಜಮಾನ್ರೆ ಹೇಳ್ರಿ, ನಿಮ್ಮದು ಎಷ್ಟು ಪ್ರಮಾಣದ ಹಾನಿ ಅದ? ಯಾಕೆ ಜೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರ ಅಂತ? ಕೇಬಲ್ಗಳು ಸಾಕಷ್ಟು ಪ್ರಾಬ್ಲಮ್ ಇರ್ತಕ್ಕಂಥದ್ದು ಅವ್ರಿಗೆ ಗಮನಕ್ಕೆ ತಂದಿದ್ದೀರಾ? ಅದನ್ನು ಯಾಕೆ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಹೊಸದಾಗಿ ಅಳವಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತ? ಹೌದು ಸರ್, ನಾವು ಈಗಾಗಲೇ ನಾವು KBದವ್ರಿಗೆ ನಾವು ಗಮನಕ್ಕೆ ತಂದಿದ್ದೇವೆ. ಅವರು ಸುಮಾರು 2-3 ವರ್ಷದಿಂದ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ. ಈ ಹಿಂದೆನೂ 2 ಸರ್ತಿ ಈ ರೀತಿ ಘಟನೆ ಆಗಿತ್ತು. ಯಾಕಂದರೆ ಈ ಇಲ್ಲೇನು ಟ್ರಾನ್ಸ್ಫರ್ ಇದೆ ನೋಡಿರಿ, ಆ ಟ್ರಾನ್ಸ್ಫರ್ಗೆ ಯಾವುದೇ ರೀತಿಯ ಡಿವಾಲ್ಗಳಾಗಲಿ ಯಾವುದೇ ರೀತಿಯ ಒಂದು ವೈರ್ಗಳು
ಲೈನ್ಗಳು ತಂತಿಗಳು ಬದಲಾವಣೆ ಅಂತ ಹಂತದಲ್ಲಿ ಮಾಡಂಗಿಲ್ಲ ಅವರು. ಯಾಕೆ ಜೈ ಭಾಳ ನಿರ್ಲಕ್ಷ್ಯತನದಿಂದ ಕೆಲಸಗಳು ಮಾಡ್ತಾರೆ ಸರ್. ಇಲ್ಲಿ ಈ ನಿರ್ಲಕ್ಷ್ಯತನದಿಂದ ಇವತ್ತು 15 ಎಕರೆ ನಾವು ಕಬ್ಬು ಲಾಸ್ ಮಾಡ್ಕೊಂಡಿದ್ದೀವಿ. ಈ ಕಬ್ಬಿಗೆ ನೇರ ಹೊಣೆಗಾರೇ ಜಸ್ಕಾಮ್ದವ್ರನ್ನ ಅನ್ಕೊಳ್ಬೇಕಾಗ್ತದೆ. ಇದು ಏನು ಕಬ್ಬು ಬೆಂಕಿಗೆ ಆಹುತಿಯಾಗಿ ಹಾನಿಗೆ ಒಳಗಾಗಿರ್ತಕ್ಕಂಥ ರೈತರ ಒಂದು ನೋವಿನ ಮಾತಾಗಿರ್ತಕ್ಕಂಥದ್ದು. ಏನೋ ಆ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಈಗ ಸಂಭವಿಸಿದೆ. ಇದರಿಂದಾಗಿ ನೇರವಾಗಿ ಇದಕ್ಕೆ ಜೆಸ್ಕಾಂ ಅಧಿಕಾರಿಗಳೇ ಹೊಣೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಹಾನಿಗೆ ಒಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕೆಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ್ ನಾಯ್ಕ್, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.